ಬಾಡಿಗೆ ಆಶ್ರಮದಿಂದ ಸ್ವಂತ ಆಶ್ರಮಕ್ಕೆ ಹೋರಾಡುತ್ತಿರುವ ತೇಜೋದಯ ಆಶ್ರಮಕ್ಕೆ ನೆರವಿಗೆ ಧಾವಿಸಿದ ಸಕಲೇಶಪುರದ ಲಯನ್ಸ್ ಕ್ಲಬ್. ನಮಸ್ಕಾರ ಹಾಸನ. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಹಾಸನ ನಗರದ ಹೊರವಲಯದ ಅಗಿಲೆ ಬಳಿ ಗಿರೀಶ್ ಸಾರಥ್ಯದ ತೇಜೋದಯ ಆಶ್ರಮದಲ್ಲಿ ನಿರಾಶ್ರಿತರು ಸುಭೀಕ್ಷೆಯಿಂದ ಇದ್ದು ಕಳೆದ ಹಲವು ತಿಂಗಳ ಹಿಂದೆ ಕಾರಣಾಂತರಗಳಿಂದ ಬಾಡಿಗೆ ಆಶ್ರಮ ತೆರವಿಗೆ ಮಾಹಿತಿ ಬಂದ ನಂತರ ಆಶ್ರಮದ ಗಿರೀಶ್ ತನ್ನ ಸ್ವಂತ ಖರ್ಚಿನಲ್ಲಿ ಅಲ್ಲೇ 400 ಮೀಟರ್ ದೂರದ ಪುಟ್ಟ ಜಾಗ ಖರೀದಿಸಿ ಸ್ವಂತ ಆಶ್ರಮ ಕಟ್ಟಲು ಯೋಜನೆ ರೂಪಿಸಿದರು. ಆಶ್ರಮ ನಡೆಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಸಾಕಷ್ಟು ಪ್ರಶ್ನೆಗಳು, ಸಂದರ್ಭಗಳು ಎದುರಿಸಬೇಕಾಗುತ್ತದೆ. ಒಳ್ಳೆಯ ಕೆಲಸಕ್ಕೆ ಸಂಕಷ್ಟಗಳು ಸಹಜ ಎಂದು ಮನಗಂಡು ಗಿರೀಶ್ ಅವರು ಬೆಳಗ್ಗೆ ಆಟೋ ಓಡಿಸಿ ನೆರವುದಾರರು ಕೊಟ್ಟ ಸಣ್ಣ ಪುಟ್ಟ ಸಹಾಯವು ಒಟ್ಟುಗೂಡಿಸಿ ಕಟ್ಟಡ ಕಟ್ಟಲು ಶುರು ಮಾಡಿದ್ದಾರೆ. ಇವರ ಸಂಕಷ್ಟದ ದಿನಗಳಿಗೆ ಒಂದು ಅಳಿಲು ಸೇವೆಗಾಗಿ ಹಾಸನ್ ನ್ಯೂಸ್ ಖುದ್ದು ಚಂದನಾ ವೆಂಕಟೇಶ್ ರವರು ನಿರೂಪಣೆ ಸಹಿತ ಕಳೆದ ತಿಂಗಳು ವಿಡಿಯೋ ಅಪ್ಲೋಡ್ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಸಹಾಯ ಹಸ್ತ ಚಾಚಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಸುದ್ದಿಯು ಸಕಲೇಶಪುರದ ಲಯನ್ಸ್ ಕ್ಲಬ್ ರವರು ನಿನ್ನೆ 26 ಏಪ್ರಿಲ್ 2025 ಶನಿವಾರ ಇವರ ನೆರವಿಗೆ ಸಕಲೇಶಪುರದ ಪ್ರತಿಷ್ಠಿತ ಲಯನ್ಸ್ ಕ್ಲಬ್ ಧಾವಿಸಿತು. ಬರೋಬ್ಬರಿ 1 ಲಕ್ಷ ರು ಧನ ಸಹಾಯ ಮಾಡುವ ಮೂಲಕ ಸಮಾಜ ಕಳಕಳಿ ಸಹಿತ ಮಾನವೀಯತೆಯನ್ನು ಮೆರೆಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ್ ಸರ್, ಕೃಷ್ಣಪ್ಪ ಪೂಜಾರಿ ಸರ್, ವೆಂಕಟೇಶ್ ಕೆಆರ್ ಸರ್, ಸಿಪಿ ಪ್ರಸನ್ನಕುಮಾರ್ ಅವರು, ಪ್ರೇಮನಾಥ್ ಸರ್, ಕೆಆರ್ ಕವಿತಾ ಮೇಡಮ್ ಹಾಗೂ ಸಂಜಿತ್ ಶೆಟ್ಟಿ ಸರ್ ಉಪಸ್ಥಿತರಿದ್ದರು. ಮುಖಾಂತರ ಇವತ್ತು ಗಿರಿತೇಜ್ ಅವರನ್ನು ಒಳ್ಳೆಯ ಒಂದು ಸಮಾಜದ ಅಗತ್ಯ ಇರುವಂತಹ ಒಂದು ಸೇವಾ ಮನೋಭಾವದ ಜಾಗನಲ್ಲಿ ಬಂದಿದ್ದಾರೆ. ನಿಜವಾಗಿ ಜಾಗಕ್ಕೆ ಬರಬೇಕಾದ್ರೆ ನಿಜವಾಗ್ಲೂ ಮನಸ್ಸಿಗೆ ತೃಪ್ತಿಯನ್ನು ಖಂಡಿತವಾಗಿ ತಂದಿದೆ. ಯಾಕೆಂತಂದ್ರೆ ಇಂಥ ಹಿರಿಯರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಜಾಗದಲ್ಲಿ ಸಣ್ಣ ಒಂದು ಶೀಟ್ ಹಾಕೊಂಡು ಯಾವುದೇ ಸೌಲಭ್ಯ ಇದ್ರೂ ಇಲ್ಲೇ ಇದ್ರೂ ಕೂಡ ಆ ಮನಸ್ಸನ್ನು ಇಟ್ಕೊಂಡು ಅವರನ್ನು ಬೆಳೆಸ್ಕೊಂಡು ಬಂದು ಬರ್ತಾರೆ. ನಿಜವಾಗ್ಲೂ ಒಂದು ದೊಡ್ಡ ಸೇವೆ ಅಂತ ನಾವಾಗ ಭಾವಿಸ್ತೇವೆ. ಯಾಕಂದ್ರೆ ಲಯನ್ಸ್ ಸಂಸ್ಥೆ ಯಾವಾಗಲೂ ಸೇವೆಗೋಸ್ಕರ ಮಾತ್ರ ಒಂದು ಲಯನ್ಸ್ ಸಂಸ್ಥೆ ಹುಟ್ಟಾಗಿರೋ ಲಯನ್ಸ್ ಸಂಸ್ಥೆ. ಇವತ್ತು ನಾವು ಸಕಲೇಶಪುರದಿಂದ ನಮ್ಮೆಲ್ಲ ಲಯನ್ಸ್ ಸಂಸ್ಥೆ ಸದಸ್ಯರು ಇವತ್ತು ಈ ಜಾಗಕ್ಕೆ ಬಂದಿದ್ದೇವೆ. ನಿಜವಾಗ್ಲೂ ಅವರಿಗೆ ನಾವು ಲಯನ್ಸ್ ಕ್ಲಬ್ ಸಕಲೇಶಪುರ ಅಭಿನಂದನೆ ಸಲ್ಲಿಸ್ತೇವೆ. ಹಾಗಾಗಿ ಈ ಜಾಗದಲ್ಲಿ ಹಿರಿಯರನ್ನು ಒಗ್ಗೂಡಿಸಿಕೊಂಡು ಅವರಿಗೆ ಸಕಲ ಸೌಲಭ್ಯವನ್ನು ಒದಗಿಸಿಕೊಟ್ಟಂತ ಗಿರಿತೇಜ್ ಅವರಿಗೆ ಕೂಡ ಮತ್ತೊಮ್ಮೆ ನಾನು ನಮ್ಮ ಜಿಲ್ಲೆಯ ಪರವಾಗಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಸನ ಜಿಲ್ಲೆ ಅಲ್ಲ, ಲಯನ್ಸ್ ಜಿಲ್ಲೆ ಅಂತ ಹೇಳಿದ್ರೆ ಹಾಸನ, ಚಿಕ್ಕಮಗಳೂರು, ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಇವತ್ತು 4 ಜಿಲ್ಲೆಯವರು ಕೂಡ ಇಲ್ಲಿ ಇದ್ದಾರೆ. ಯಾಕೆಂದ್ರೆ ಸೋಮವಾರಪೇಟೆಯವರು ಇದ್ದಾರೆ, ಮಂಗಳೂರಿನವರು ಇದ್ದಾರೆ, ಹಾಸನದವರು ಇದ್ದಾರೆ. ಹಾಗಾಗಿ 4 ಜಿಲ್ಲೆಯವರು ಕೂಡ ಈ ಒಂದು ಜಾಗದಲ್ಲಿ ಒಟ್ಟಿ ನೆಲೆಯೂರಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಹೊಸದಾಗಿ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ನಾವು ಹಾಸನ ನ್ಯೂಸ್ ಅಲ್ಲಿ ಕೇಳಿದ್ವಿ. ಅದನ್ನು ಕೇಳಿಕೊಂಡು ಈ ಭಾಗಕ್ಕೆ ನಾವು ಇವತ್ತು ಬಂದಿದ್ದೇವೆ. ನಿಜವಾಗ್ಲೂ ಇಂಥ ಒಂದು ಸೇವಾ ಕಾರ್ಯಕ್ರಮ ತೋರಿಸ್ಕೊಳ್ಳಿಕ್ಕೆ ನಮಗೂ ಕೂಡ ಒಂದು ಖುಷಿ ತಂದಿದೆ. ಹಾಗಾಗಿ ಇವತ್ತು ನಾವು ನಮ್ಮ ಕೈಯಿಂದ ಸಣ್ಣ ಒಂದು ದೇಣಿಗೆಯಾಗಿ ನಾವು 1 ಲಕ್ಷ ರೂಪಾಯಿಗಳನ್ನು ಇವತ್ತು ಸಕಲೇಶಪುರ ಲಯನ್ಸ್ ಕ್ಲಬ್ ನ ಮುಖಾಂತರ ನಾವಿವತ್ತು ಕೊಡ್ಲಿಕ್ಕಿದ್ದೇವೆ. ಅದನ್ನು ದಯವಿಟ್ಟು ರವಿತೇಜ್ ಅವರು ಸ್ವೀಕರಿಸಬೇಕು. ಮುಂದಿನ ದಿನಗಳು ಕೂಡ ನಿಮ್ಮ ಜೊತೆ ನಾವು ಸದಾ ಇದ್ದೇವೆ. ಹಾಗಾಗಿ ಇದೊಂದು ಸಣ್ಣ ಕಾಣಿಕೆಯನ್ನು ಕೂಡ ನೀವು ತೊಡಗಿಸಿಕೊಂಡು ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ಸೌಕರ್ಯವನ್ನು ಅವರಿಗೆ ತಲುಪಿಸಕ್ಕೆ ಆಗಬೇಕು ಅಂತ ಹೇಳ್ತಾರೆ. ಒಳ್ಳೆಯದಾಗಲಿ, ಕಟ್ಟಡ ಪೂರ್ಣಗೊಳ್ಳಲಿ, ಎಲ್ಲರೂ ಒಂದು ಚೆನ್ನಾಗಾದ್ರೆ ಎಲ್ಲ ಖುಷಿಯಿಂದ ಆದ್ರೆ ಖಂಡಿತ ಬರುವ ವರ್ಷದಲ್ಲಿ ಅದು ಮುಗಿಬೇಕು ಕಟ್ಟಡ ಕಾಮಗಾರಿ. ನೀವು ಶ್ರಮ ಪಡಬೇಕು. ನಾವು ನಿಮ್ಮೊಟ್ಟಿಗೆ ಇದ್ದೀವಿ. ನಾವು ನಿಮ್ಮೊಟ್ಟಿಗೆ ಇದ್ದೀವಿ. ಕಟ್ಟಡ ಅವ್ರು ಕಟ್ತಾರೆ, ಅದ್ರ ನೀರಾಗ ಜವಾಬ್ದಾರಿ ನಿಮ್ದಲ್ಲಿರೋದು. ಹೆಚ್ಚಿನ ಜನರು ಇಲ್ಲಿ ಬರೋದು ಬೇಡ. ಯಾಕೆಂತಂದ್ರೆ ಅವರವರ ಮಕ್ಕಳವ್ರು ನೋಡುವಂತದ್ದು ಜವಾಬ್ದಾರಿ ಅವ್ರಿಗೆ ಇರ್ತದೆ. ಬಟ್ ಅವ್ರು ಬಿಟ್ಟವರನ್ನು ಕೂಡ ನೀವು ನೋಡ್ತಿರ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ದೇವರ ದಯ ಯಾವತ್ತೂ ನಿಮ್ಮ ಜೊತೆ ಇರ್ತದೆ. ನಿಮ್ಮ ಜೊತೆ ಸಕಲೇಶಪುರ ಲಯನ್ಸ್ ಸಂಸ್ಥೆ ಸದಾ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ.
ಎಲ್ಲರೂ ಹಿರಿಯರನ್ನ ಆದಷ್ಟು ಮಕ್ಕಳು ಪ್ರೀತಿಯಿಂದ ನೋಡ್ಕೊಳ್ಳಿ. ಅವರಿಗೆ ಹಿರಿಯರು ವಯಸ್ಸಾಗ್ತಾ ಆಗ್ತಾ ಅವರಿಗೆ ಜಾಸ್ತಿ ಊಟ ಅದನ್ನ ಕೇಳಲ್ಲ, ಪ್ರೀತಿ ಕೇಳ್ತಾರೆ. ನಾವೇನು ಸ್ವಲ್ಪ ತಿನ್ನೋದ್ ಕೊಡ್ತೀವಿ ಅದನ್ನ ಪ್ರೀತಿಯಿಂದ ಕೊಡೋಣ. ಒಬ್ಬ ವ್ಯಕ್ತಿ ಇಷ್ಟು ಜನನ ಸಂಭಾಳಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಸಾಧ್ಯವಾದಷ್ಟು ಅವ್ರವ್ರ ಮಕ್ಕಳು ನಿಮಗೋಸ್ಕರ ಅವರು ಜೀವನ ಕೈದಿರ್ತಾರೆ. ನೀವು ಅವ್ರ ಕೊನೆಗಾಲದಲ್ಲಿ ಪ್ರೀತಿಯಿಂದ ನೋಡ್ಕೊಳ್ಳಿ ಸಾಕು. ಅವ್ರೇನು ಮೃಷ್ಟಾನ್ನ ಕೇಳಲ್ಲ, ಕೊಡೋ ಒಂದು ಮುದ್ದೆ ಅನ್ನನ ಪ್ರೀತಿಯಿಂದ ಉಣಬೇಕು. ನಮ್ಮಿಂದ ಸಪೋರ್ಟ್ ಯಾವತ್ತೂ ಇದೆ. ಇವತ್ತಿಂದನೇ ನಾವು ಇದೀವಿ ಅಂತಾರೆ ಸಕ್ಸಸ್ಫುಲ್ ಲಯನ್ಸ್ ಕ್ಲಬ್ ಅಲ್ಲಿ. ಪ್ಲೀಸ್ ಅವ್ರು ತಿಳ್ಕೊಳ್ಳಿ. ಇವತ್ತೇನು ಅಳಿಲು ಸೇವೆ ಕೊಡ್ತೀವಿ, ಮುಂದೇನು ಅಳಿಲು ಸೇವೆ ಕೊಡ್ತಾ ಒಂದು ಕ್ಲಬ್ ಇಂದ ನಿಮಗೆ ಏನಾಗುತ್ತೆ ಅದನ್ನ ನಾವು ಕೊಟ್ಟೇ ಕೊಡ್ತೀವಿ ಅಂತ ಎಲ್ಲರನ್ನ ಕೇಳ್ತಾರೆ. ಇವತ್ತು ಮೋಜು ಮಸ್ತಿ ಅಂತೇಳಿ ರಿಸಾರ್ಟ್ ಹೋಮ್ ಸ್ಟೇ ಉಳಿದಂತ ಜಾಗಕ್ಕೆ ಹೋಗಿ ಮೋಜು ಮಸ್ತಿ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಈ ಯುವಕ ಗಿರಿತೇಜ ಇಷ್ಟೊಂದು ತಂದೆ ತಾಯಿಯಿಂದ ಜೊತೆಲಿ ಇಟ್ಕೊಂಡು ಅವರ ಆರೈಕೆ ಮಾಡ್ತಾರೆ. ಒಂದು ಅಜ್ಜಿ ಹತ್ರ ಕೇಳಿದ್ದೀವಿ, ಹೇಗೆ ನೋಡ್ಕೊತಾ ನಿಮ್ಮ ಮೊಮ್ಮಗ ಅಂತ. ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ, ಸಮಯಕ್ಕೆ ಸಹ ಊಟ ಕೊಡ್ತಾ ಇದ್ದಾರೆ, ನಮ್ಗೆಲ್ಲ ಆರೈಕೆ ಮಾಡ್ತಾ ಇದ್ದೇವೆ. ಹೃದಯ ಉಕ್ಕು ಬಂತು, ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಯ್ತು. ವಾಟ್ಸ್ ಯುವರ್ ನೇಮ್? ನಾನು ಸಾವಿತ್ರಮ್ಮ. ಕೂತಿದ್ದೀನಿ, ಅಡಿಗೆ ಮಾಡ್ಕೊಂಡು ತಂದಿರ್ತಾರೆ. ಚೆನ್ನಾಗಿ ಕಂಡ್ಕೊಂಡಾಗ್ತದೆ. ಅವರು ನೋಡ್ತಾರೆ ಪಾಪ ದೂರ ಆಗಿರ್ಲಿ, ಏನ್ ನೋಡಾರು ಪಾಪ. ಈ ವಿಡಿಯೋವನ್ನು ನೋಡಿದ ನಂತರ ನೀವುಗಳು ಯಾರಾದರೂ ಇವರಿಗೆ ಸಹಾಯ ಮಾಡಲು ಇಚ್ಛಿಸಿದ್ದಾದರೆ ಇವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಗೂ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನಮೂದಿಸಲಾಗಿದೆ. ನೀವು ಅವರನ್ನು ಸಂಪರ್ಕಿಸಬಹುದು. ನಮಸ್ಕಾರ.